ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ವಾಸ್ತು ಎಕ್ಸ್ಪರ್ಟ್ ಮಂಜುನಾಥ್ ಸಿಂಧಿಲಿ. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನಂದರೆ, ವಾಯುವ ಮೂಲೆಗೆ ಏನಾದರೂ ದೋಷ ಇದ್ದರೆ ಮನುಷ್ಯರಿಗೆ ಕಾಯಿಲೆ ಬರುತ್ತಾ, ಅಂತ ಮನೆಯಲ್ಲಿ ನಿವಾಸ ಮಾಡೋ ಮನುಷ್ಯರಿಗೆ ಕಾಯಿಲೆ ಬರುತ್ತಾ? ಈಗ ನೋಡೋಣ ಬನ್ನಿ. ಸ್ನೇಹಿತರೆ ನೋಡಿ, ವಾಯುವ್ಯ ಮೂಲೆಗೆ ದೋಷವಿದ್ದರೆ ಕಾಯಿಲೆ ಬರುತ್ತಾ ಟಾಪಿಕ್ ಇದು. ನೋಡಿ, ಇದು ಮನೆ ಕಂಪೌಂಡು. ಓಕೆನಾ ಸ್ನೇಹಿತರೆ, ಇದು ಮನೆ. ಓಕೆನಾ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ ಮೂಲೆ, ಆಗ್ನೇಯ ಮೂಲೆ, ನೈಋತ್ಯ ಮೂಲೆ, ವಾಯು ಮೂಲೆ. ಓಕೆನಾ ಸ್ನೇಹಿತರೆ, ಸಾಕಷ್ಟು ಜನ ಮನೆ ನಿರ್ಮಾಣ ಮಾಡಿದ ನಂತರ ಮಿಸ್ಟೇಕ್ ಏನು ಮಾಡ್ತಾರಂದರೆ, ಈ ಒಂದು ಉತ್ತರ ಹಾಗೂ ಪಶ್ಚಿಮ ಮೂಲೆ ಏನು ಇದೆಯಲ್ಲ, ವಾಯು ಮೂಲೆ, ಇಲ್ಲೊಂದು ಬೆಡ್ರೂಮ್ ಮಾಡಿಕೊಂಡು ಇಲ್ಲಿ ಖಾಲಿ ಬಿಡ್ತಾರೆ. ಓಕೆನಾ ಸ್ನೇಹಿತರೆ, ಬೆಡ್ರೂಮ್ ಫುಲ್ ಖಾಲಿ ಬಿಡ್ತಾರೆ. ಇದು ಹಾಲು, ಈಶಾನ್ಯಕ್ಕೆ ನೋಡ್ರಿ ಹಾಲು, ಇಲ್ಲಿ ಆಗ್ನೇಯಕ್ಕೆ ಕಿಚನು, ಇದು ಮಾಸ್ಟರ್ ಬೆಡ್ರೂಮ್. ಓಕೆನಾ, ಇಲ್ಲಿ ವಾಯುವ್ಯ ಮೂಲೆಗೆ ಮಾತ್ರ ಈ ರೀತಿ ಬೆಡ್ರೂಮ್ ಮಾಡ್ಕೊಂಡು ಖಾಲಿ ಬಿಡ್ತಾರೆ. ಯಾಕಂತ ಕೇಳಿದಾಗ, ಅವ್ರಿಗೆ ಕೇಳಿದಾಗ, ವಾಯುಮೂಲೆಯಲ್ಲಿ ಇದು ವಾಯು ತತ್ವ ರೀ, ಇಲ್ಲಿ ವಾಯು ತತ್ವ ಇರುತ್ತೆ, ಅಂದರೆ ವಾಯು ಅಂದರೆ ಗಾಳಿ. ಹಂಗಾಗಿ ಇದು ಇಲ್ಲಿ ಖಾಲಿ ಬಿಡಬೇಕು, ಅಂದರೆ ಗಾಳಿ ಇರುವ ಸ್ಥಾನ. ಯಾಕಂದರೆ ಗಾಳಿ ಅಂದರೆ ಕಣ್ಣಿಗೆ ಕಾಣಿಸೋದಿಲ್ಲ ಅಲ್ವಾ, ಹಂಗಾಗಿ ಇಲ್ಲಿ ಖಾಲಿ ಬಿಡಬೇಕು ಅಂತ ಹೇಳ್ತಾರೆ. ಇದು ದೊಡ್ಡ ಮಿಸ್ಟೇಕ್ ಸ್ನೇಹಿತರೆ, ದೊಡ್ಡ ತಪ್ಪು. ಚೆನ್ನಾಗಿ ನೆನಪಿಟ್ಕೊಳ್ಳಿ. ವಾಯು ತತ್ವ ಅಂದರೆ ವಾಯುಮೂಲೆಗೆ ಈ ರೀತಿ ಬೆಡ್ರೂಮ್ ಮಾಡಿಕೊಂಡು ಬರೀ ಖಾಲಿ ಬಿಟ್ಟರೆ ತುಂಬಾನೇ ಅನಾಹುತ ಆಗುತ್ತೆ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ, ಇಂಥ ಮನೆ ನಿರ್ಮಾಣ ಮಾಡಿದ್ರು ಕೂಡ ಏನು ಉಪಯೋಗ ಇಲ್ಲ. ಯಾಕಂದರೆ ಏನೇನಾಗುತ್ತೆ, ಎಫೆಕ್ಟ್ ಏನೇನಾಗುತ್ತೆ ನೋಡಿ. ಇಲ್ಲಿ ಖಾಲಿ ಬಿಟ್ಟು ಇವರು ಟಾಯ್ಲೆಟ್ ಬಾತ್ರೂಮ್ ಅಟ್ಯಾಚ್ ಎಲ್ಲಿ ಮಾಡ್ಕೊತಾರಂದ್ರೆ, ಕೆಲವರು ಇಲ್ಲಿ ನೋಡ್ರಿ ಪಶ್ಚಿಮ ಮೂಲೆಗೆ ಮಾಡ್ಕೊತಾರೆ, ಪಶ್ಚಿಮ ದಿಕ್ಕಿಗೆ ಮಾಡ್ಕೊತಾರೆ. ಇಲ್ಲಿಗೆ ಒಂದು ಈ ಬೆಡ್ರೂಮ್ಗೆ ಒಂದು ಇಲ್ಲಿ ಡೋರ್ ಕೊಟ್ಬಿಟ್ಟಿರ್ತಾರೆ. ಓಕೆನಾ ಸ್ನೇಹಿತರೆ, ಇಲ್ಲಿ ಹೊರಗಡೆ ಇಲ್ಲೊಂದು 2 ಬಾತ್ರೂಮ್, ಅಟ್ಯಾಚ್ ಬಾತ್ರೂಮ್ ಮಾಡಿಕೊಂಡು ಇಲ್ಲಿ ಹೊರಗಡೆಯಿಂದ ಬರೋರಿಗೆ ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಇರುತ್ತೆ. ಇಲ್ಲಿ ಮಾಸ್ಟರ್ ಬೆಡ್ರೂಮ್ನು ಇಲ್ಲಿ ನಿವಾಸ ಮಾಡೋರಿಗೆ ಇದು ಅಟ್ಯಾಚ್ ಬಾತ್ರೂಮ್ ಇರುತ್ತೆ ಅಂತ ಈ ರೀತಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಷ್ಟೇ, ಮನೆಗೆ ಸಾಕ್ಬಿಡಪ್ಪ, 2 ಬಾತ್ರೂಮ್ ಅಟ್ಯಾಚ್ ಬಾತ್ರೂಮ್ ಇದ್ದಾವೆಲ್ಲ ಸಾಕು ಅನ್ಕೊಳ್ತಾರೆ. ಆದರೆ ಇದು ತುಂಬಾ ಎಫೆಕ್ಟ್ ಆಗುತ್ತೆ ಸ್ನೇಹಿತರೆ, ನೆನಪಿಟ್ಕೊಳ್ಳಿ. ಯಾಕಂದರೆ ಇಲ್ಲಿ ನೀವು ವಾಯು ಮೂಲೆಯಲ್ಲಿ ಅಟ್ಯಾಚ್ಡ್ ಲೆಟ್ರಿನ್ ಬಾತ್ರೂಮ್, ಟಾಯ್ಲೆಟ್ ಬಾತ್ರೂಮ್ ಇಲ್ಲ ಅಂದಾಗ, ನಿರ್ಮಾಣ ಮಾಡಿಲ್ಲ ಅಂದ್ಕೊಳ್ರಿ, ಕೇವಲ ಪಶ್ಚಿಮ ಭಾಗದಲ್ಲಿ, ಪಶ್ಚಿಮ ದಿಕ್ಕಲ್ಲಿ 2 ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೊಂಡಾಗ ನಿಮಗೆ ಎಫೆಕ್ಟ್ ಆಗೇ ಆಗುತ್ತೆ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ, ಏನು ಎಫೆಕ್ಟ್ ಆಗ್ತವೆ ಈಗ ನೋಡೋಣ ಬನ್ನಿ. ಇಲ್ಲಿ ನೋಡಿ ಸ್ನೇಹಿತರೆ, ವಾಯುಮೂಲೆಯಲ್ಲಿ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಇಲ್ಲ ಅಂದಾಗ ಏನಾಗುತ್ತೆ, BP ಬರುತ್ತೆ. ಓಕೆನಾ ಸ್ನೇಹಿತರೆ, ಇಂಥ ಮನೆಯಲ್ಲಿ ನಿವಾಸ ಮಾಡೋ ಜನರಿಗೆ BP ಬರುತ್ತೆ. ಓಕೆನಾ, ಅದರಲ್ಲೂ ಹೈ BP ಹಾಗೂ ಲೋ BP 2 ಇದಾವಲ್ವಾ, ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಹೇಗೆ ಅದು ಅನ್ವಯಿಸುತ್ತೆ ಇಂಥ ಮನೆಯಲ್ಲಿ ಇರ್ತಕ್ಕಂಥ ಜನರಿಗೆ, ಈಗ ಹೇಳ್ತೀನಿ ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇದು ಮನೆ ಸೆಂಟರ್ ಬ್ರಹ್ಮಸ್ಥಾನ. ಓಕೆನಾ, ಇದು ಮನೆ ಸೆಂಟರ್ ಬ್ರಹ್ಮಸ್ಥಾನ. ಈ ಬ್ರಹ್ಮಸ್ಥಾನ ಎತ್ತರವಿದ್ದು ಈ ವಾಯು ಮೇಲೆ ತಗ್ಗು ಇದ್ದರೆ, ಆಗ ವಾಯುಮೂಲೆ ತಗ್ಗಿದ್ದಾಗ, ಬ್ರಹ್ಮಸ್ಥಾನ ಎತ್ತರ ಇದ್ದಾಗ, ಹೈಟ್ ಇದ್ದಾಗ, ಇಂಥ ಮನೆಯಲ್ಲಿ ನಿವಾಸ ಮಾಡೋ ಜನರಿಗೆ ಕೆಲವರಿಗೆ ಲೋ BP ಬರುತ್ತೆ. ಓಕೆನಾ ಸ್ನೇಹಿತರೆ, ಇಲ್ಲಿ ವಾಯುಮೂಲೆ ತಗ್ಗಿದ್ದರೆ ಲೋ BP ಬರುತ್ತೆ. ಓಕೆನಾ ಸ್ನೇಹಿತರೆ, ಹಾಗೂ ಈ ಬ್ರಹ್ಮಸ್ಥಾನದಿಂದ ಈ ವಾಯುಮೂಲೆ ಎತ್ತರ ಇದ್ದರೆ, ಬ್ರಹ್ಮಸ್ಥಾನ ಡೌನ್ ಇದ್ದರೆ, ಆಗ ವಾಯುಮೂಲೆ ಇಲ್ಲಿ ಈ ಒಂದು ಕಾರ್ನರ್, ಇಷ್ಟು ಭಾಗ ಅಪ್ ಅಂದರೆ ಎತ್ತರ ಇದ್ದರೆ ಹೈ BP ಬರುತ್ತೆ ಸ್ನೇಹಿತರೆ. ಓಕೆನಾ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬ್ರಹ್ಮಸ್ಥಾನದಿಂದ ಈ ವಾಯುಮೂಲೆಗೆ ತಗ್ಗಿದ್ದರೆ
ಲೋ ಬಿ ಪಿ ಬರುತ್ತೆ. ಬ್ರಹ್ಮಸ್ಥಾನದಿಂದ ಈ ವಾಯುಮೂಲೆಗೆ ಎತ್ತರ ಇದ್ರೆ ಹೈ ಬಿ ಪಿ ಬರುತ್ತೆ. ಓಕೆನಾ ಸ್ನೇಹಿತರೆ, ಇದಿಷ್ಟು ಅಲ್ಲದೆ ಇನ್ನು ಏನಾಗುತ್ತೆ ಅಂದ್ರೆ ಸ್ನೇಹಿತರೆ, ಈ ವಾಯುಮೂಲೆಯಲ್ಲಿ ನೀವು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ನಿರ್ಮಾಣ ಮಾಡ್ಕೊಂಡಿಲ್ಲ ಅಂದಾಗ ಅಸ್ತಮ ಬರುತ್ತೆ ಸ್ನೇಹಿತರೆ. ಅಂದರೆ ಉಸಿರಾಟದ ತೊಂದರೆ ಆಗುತ್ತೆ. ಹಾಗೂ ಇಂಥ ಮನೆಯಲ್ಲಿ ಹುಟ್ಟೋ ಮಕ್ಕಳು ಸಹ ಅವರು ಉಸಿರಾಟದ ತೊಂದರೆಯಿಂದ ಹುಡ್ತಾರೆ. ಓಕೆನಾ ಸ್ನೇಹಿತರೆ, ನಾವು ನೋಡ್ತಕ್ಕಂಥ ಒಂದು ಮಗು ಇದೆ, ಸುಮಾರು ಒಂದು 2 ವರ್ಷದ ಹಿಂದೆ ನೋಡಿದ್ವಿ. ಚಿಕ್ಕ ಮಗು, ಒಂದು 8-9 ವರ್ಷ ಹೆಣ್ಮಗು. ಅದು ಆ ಹುಡುಗಿ ಹುಟ್ಟಿನಿಂದಲೇ ಬ್ರೀತಿಂಗ್ ಉಸಿರಾಟ ತೊಂದರೆಯಿಂದ ಹುಟ್ಟಿದ್ದಾಳೆ. ಓಕೆನಾ ಸ್ನೇಹಿತರೆ, ಹೆಂಗಿದೆ ಅಂದರೆ ಆ ಮಗುದು ಬಾಡಿ ಶರೀರ ಫುಲ್ ತೆಳ್ಳಗಿದೆ. ಒಂಥರ ಹೆಂಗಂದ್ರೆ ಅಸ್ಥಿ ಪಂಜರ ಅಂತಾರಲ್ವ, ಒಂಥರ ಪೇಷಂಟ್ ಇರ್ತಾರೆ ನೋಡಿ, ಈ ಕ್ಯಾನ್ಸರ್ ಪೇಷಂಟು, ಈ ಬ್ಲಡ್ ಕ್ಯಾನ್ಸರ್ ಪೇಷಂಟು ತೆಳ್ಳಗಿರ್ತಾರೆ ನೋಡಿ, ಆ ರೀತಿ ಇದೆ ಮಗು. ಬೈ ಬರ್ತ್ ಹುಟ್ಟಿನಿಂದಲೇ ಉಸಿರಾಟ ತೊಂದರೆ ಇದೆ ಆ ಮಗುಗೆ. ಓಕೆನಾ ಸ್ನೇಹಿತರೆ, ಸೊ ಈ ಥರ ಎಲ್ಲ ತೊಂದರೆ ಆಗುತ್ತೆ. ನೆಕ್ಸ್ಟ್ ಇನ್ನೊಂದೇನೆಂದರೆ ಹೃದಯ ರೋಗ ಬರುತ್ತೆ. ಇಲ್ಲಿ ನಿಮಗೆ ಈ ಒಂದು ವಾಯುಮೂಲೆಯಲ್ಲಿ ಕೇವಲ ಬೆಡ್ರೂಮ್ ಮಾತ್ರ ಇದ್ದಾಗ ಹೃದಯ ರೋಗ ಬರುತ್ತೆ. ಅಂದರೆ ಹಾರ್ಟ್ ಅಟ್ಯಾಕು, ಮೈನರ್ ಹಾರ್ಟ್ ಅಟ್ಯಾಕು, ಆಮೇಲೆ ಹಾರ್ಟ್ ಬೈಪಾಸ್ ಸರ್ಜರಿ. ಓಕೆನಾ ಸ್ನೇಹಿತರೆ, ಇದೆಲ್ಲ ಕಾಯಿಲೆಗಳು ಬರುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಮುಖ್ಯವಾಗಿ ಇಂಥ ಒಂದು ಮನೆಯಲ್ಲಿ ವಾಯುಮೂಲೆಯಲ್ಲಿ ಕೇವಲ ಬೆಡ್ರೂಮ್ ಮಾತ್ರ ಇದ್ದಾಗ ಇಂಥ ಮನೆಯಲ್ಲಿ ನಿವಾಸ ಮಾಡೋ ಮನುಷ್ಯರು ಅವರಿಗೆ ಒಬ್ರಿಗೊಬ್ಬರಿಗೆ ಹೊಂದಾಣಿಕೆ ಇರೋದಿಲ್ಲ. ಓಕೆನಾ ಸ್ನೇಹಿತರೆ, ಒಬ್ರಿಗೊಬ್ಬರಿಗೆ ಹೊಂದಾಣಿಕೆ ಇರೋದಿಲ್ಲ. ಓಕೆನಾ ಸ್ನೇಹಿತರೆ, ಚಿಕ್ಕ ಸಣ್ಣ ಪುಟ್ಟ ವಿಷಯಕ್ಕೂ ಅವರು ಜಗಳ ಆಡ್ತಾ ಇರ್ತಾರೆ, ಕಚ್ಚಾಡ್ತಾ ಇರ್ತಾರೆ. ಓಕೆನಾ ಸ್ನೇಹಿತರೆ, ಹಾಗಾಗಿ ಇಲ್ಲಿ ವಾಯುಮೂಲೆಯಲ್ಲಿ ಬೆಡ್ರೂಮ್ ನಲ್ಲಿ ಏನ್ ನಿರ್ಮಾಣ ಮಾಡ್ಕೋಬೇಕು, ಇಲ್ಲಿ ಅಟ್ಯಾಚ್ಡ್ ಟಾಯ್ಲೆಟ್ ಬಾತ್ರೂಮ್ ನಿರ್ಮಾಣ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೋಬೇಕು. ಓಕೆನಾ ಸ್ನೇಹಿತರೆ, ಮನೆ ಒಳಗಡೆ ನೋಡಿ, ಇದು ಕಾಂಪೌಂಡು, ಮನೆ ಒಳಗಡೆ ಮಾಡ್ಕೋಬೇಕು. ವಾಸ್ತುಶಾಸ್ತ್ರದ ನಿಯಮಾನುಸಾರವಾಗಿ ಮೊದಲನೇ ಸ್ಥಾನ ಅಂದರೆ ಮಲ ವಿಸರ್ಜನೆಗೆ, ಮೂತ್ರ ವಿಸರ್ಜನೆಗೆ ಮೊದಲನೇ ಸ್ಥಾನ ವಾಯುಮೂಲೆ. ಇಲ್ಲಿ ನೀವು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಇಲ್ಲ, ನೀವು ನಿರ್ಮಾಣ ಮಾಡಿಲ್ಲ ಅನ್ಕೊಳ್ರಿ, ಕೇವಲ ಪಶ್ಚಿಮದಲ್ಲಿ ಹಾಗೂ ದಕ್ಷಿಣದಲ್ಲಿ ಮಾಡಿದ್ರಿ ಅನ್ಕೊಳ್ರಿ, ಆಗ ನಿಮಗೆ ಎಫೆಕ್ಟ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಫಸ್ಟ್ ಮೊದಲನೇ ಪ್ರಿಫರೆನ್ಸ್, ಮೊದಲನೇ ಸ್ಥಾನ ಶೌಚಾಲಯ ಟಾಯ್ಲೆಟ್ ಬಾತ್ರೂಮ್ಗೆ ವಾಯುಮೂಲೆ. ವಾಯುಮೂಲೆಯಲ್ಲಿ ಟಾಯ್ಲೆಟ್ ಬಾತ್ರೂಮ್ ಅಟ್ಯಾಚ್ ನಿರ್ಮಾಣ ಮಾಡ್ಕೊಳ್ಳಿ. ನಿರ್ಮಾಣ ಮಾಡಿಕೊಂಡು ಇದಕ್ಕೆ ಒಂದು ವೆಂಟಿಲೇಟರ್ ಇಡಿ. ಈ ರೀತಿ ಒಂದು ವೆಂಟಿಲೇಟರ್ ಇಡಿ. ವೆಂಟಿಲೇಟರ್ ಅಂದ್ರೆ ಅರ್ಥ ಆಗುತ್ತಲ್ಲ ಸ್ನೇಹಿತರೆ, ಏರ್ ಪಾಸ್ ಆಗ್ಲಿಕ್ಕೆ, ಗಾಳಿ. ಈ ರೀತಿ ಲೆಕ್ಕ ಬರುತ್ತೆ. ಈಗ ವಾಯುಮೂಲೆಯಲ್ಲಿ ಗಾಳಿ ಆಡ್ತಿರ್ಬೇಕು ಅಂತಾರೆ ನೋಡ್ರಿ, ಈ ರೀತಿ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ನಿರ್ಮಾಣ ಮಾಡಿಕೊಂಡು ಆ ನಂತರ ಆ ಬಾತ್ರೂಮ್ಗೆ ವೆಂಟಿಲೇಷನ್ ಇಡಬೇಕು, 2 ವೆಂಟಿಲೇಷನ್. ಓಕೆನಾ ಸ್ನೇಹಿತರೆ, ಡೋರು ನೀವು ಇಲ್ಲಾದ್ರೂ ಇಡ್ಬೋದು. ಈ ಒಂದು ಬೆಡ್ರೂಮ್ ಡೋರು ಇಲ್ಲಿಡಿ. ಓಕೆನಾ ಸ್ನೇಹಿತರೆ, ಇಲ್ಲಾದ್ರೂ ಇಡ್ಬೋದು. ಅಥವಾ ಇಲ್ಲಿ ಈಶಾನ್ಯಕ್ಕೆ, ಈ ಒಂದು ಇದಕ್ಕೆ, ಈ ಬೆಡ್ರೂಮ್ಗೆ ಈಶಾನ್ಯ ಮೂಲೆ ಇಲ್ಲಿ ಬರುತ್ತಲ್ವಾ, ಇಲ್ಲಿಟ್ಟು ಇಲ್ಲಿ ಇದು ಗೋಡೆ ಕಟ್ಬಿಟ್ಟು ಆಗ ಬಾತ್ರೂಮ್ ಡೋರು ಇಲ್ಲಿ ಇಡ್ಬೇಕು ನೀವು. ಓಕೆನಾ ಸ್ನೇಹಿತರೆ, ಬಾತ್ರೂಮ್ ಡೋರ್ ಇಲ್ಲಿ ಇಡಬೇಕು, ಅಟ್ಯಾಚ್ ಬಾತ್ರೂಮ್ ಡೋರು. ಆಗ ನೋಡಿ, ನೇರವಾಗಿ ಈ ಬೆಡ್ರೂಮ್ ಡೋರ್ ಸಹ ಇಲ್ಲೇ ಇರುತ್ತೆ. 2 ಅಂದ್ರೆ ಜೋಡಿ ಇರ್ಬೋದು ಸ್ನೇಹಿತರೆ. ಓಕೆನಾ, ತೊಂದರೆ ಏನಾಗಲ್ಲ ನಿಮಗೆ. ಓಕೆನಾ ಸ್ನೇಹಿತರೆ, 3 ಇರಬಾರ್ದು. ಓಕೆನಾ ಸ್ನೇಹಿತರೆ, ಸಮಸಂಖ್ಯೆಯಲ್ಲಿ ಮಾತ್ರ ಇರಬೇಕು. ಓಕೆನಾ, ನೋಡಿ ಇಲ್ಲಿ ಕಂಪಲ್ಸರಿ ವೆಂಟಿಲೇಟರ್ ಇಲ್ಲಿ 2 ಮಾಡಲೇಬೇಕು. ಉತ್ತರ ದಿಕ್ಕಿಗೊಂದು, ಉತ್ತರ ವಾಯು ದಿಕ್ಕಿಗೊಂದು ವೆಂಟಿಲೇಟರ್, ಪಶ್ಚಿಮ ವಾಯು ದಿಕ್ಕಿಗೊಂದು ವೆಂಟಿಲೇಟರ್. ಈ ರೀತಿ ವೆಂಟಿಲೇಟರ್ ಇಟ್ಟಾಗ ಅವಾಗ ಇಲ್ಲಿ ನೋಡಿ ಪ್ರಕೃತಿಯಿಂದ ಗಾಳಿ ಇಲ್ಲಿ ವೆಂಟಿಲೇಟರ್ ಮೂಲಕ ಇಲ್ಲಿ ಒಳಗೆ ಬರುತ್ತೆ, ಹಾಗೂ ಈ ವೆಂಟಿಲೇಟರ್ ಮೂಲಕ ಹೊರಗೆ ಹೋಗುತ್ತೆ.
ಹಾಗೂ ಈ ವೆಂಟಿಲೇಟರ್ ಪಶ್ಚಿಮ ವಾಯು ವೆಂಟಿಲೇಟರ್ ಮೂಲಕ ಒಳಗೆ ಬರುತ್ತೆ ಗಾಳಿ, ಪ್ರಕೃತಿ ಗಾಳಿ, ಹಾಗೂ ಉತ್ತರ ವಾಯು ವೆಂಟಿಲೇಟರ್ ಮೂಲಕ ಹೊರಗೆ ಹೋಗುತ್ತೆ ಗಾಳಿ. ಇದಕ್ಕಂತಾರೆ ವಾಯು ತತ್ವದ ಒಂದು ಬಲ ಬರೋದು. ಬಲ ಹೇಗೆ ಬರುತ್ತಂದ್ರೆ ಈ ರೀತಿ ಬರುತ್ತೆ. ಈ ರೀತಿ ಗಾಳಿ ಆಡಬೇಕು. ಬಾತ್ರೂಮ್ ಟಾಯ್ಲೆಟ್ ಅಟ್ಯಾಚ್ ನಿರ್ಮಾಣ ಮಾಡಿದ್ರು ಸಹ ಈ ರೀತಿ ವೆಂಟಿಲೇಟರ್ ಇಡಬೇಕು. ಇಟ್ಟಾಗೆ ಅದು ಗಾಳಿ ಅನ್ನೋದು, ವಾಯು ತತ್ವ ಅನ್ನೋದು ಸಪ್ಲೈ ಆಗುತ್ತೆ, ಸರಬರಾಜು ಆಗುತ್ತೆ. ಓಕೆನಾ ಸ್ನೇಹಿತರೆ? ಒಂದ್ ವೇಳೆ ನಿಮ್ಗೆ ಇಲ್ಲಿ ಜಾಗ ಇಲ್ಲ ಅನ್ಕೊಳ್ರಿ, ಉತ್ತರಕ್ಕೆ ಅಥವಾ ಪಶ್ಚಿಮಕ್ಕೆ ಜಾಗ ಇಲ್ಲ ಅನ್ಕೊಳ್ರಿ ವೆಂಟಿಲೇಟರ್ ಇಡಕ್ಕೆ, ಒಂದಾದ್ರೂ ಪರವಾಗಿಲ್ಲ. ಒಂದಿಟ್ರು ಕೂಡ ಏನಾಗುತ್ತಂದ್ರೆ ಒಂದ್ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಮಸ್ಯೆಗಳು ಬಗೆಹರಿತವೆ. ಓಕೆನಾ ಸ್ನೇಹಿತರೆ? ಆದ್ರೆ ವಾಸ್ತುಶಾಸ್ತ್ರದ ನಿಯಮಾನುಸಾರವಾಗಿ 2 ವೆಂಟಿಲೇಟರ್ ಕಂಪಲ್ಸರಿ ಇಡಲೇಬೇಕು. ಓಕೆನಾ ಸ್ನೇಹಿತರೆ? 2 ವೆಂಟಿಲೇಟರ್ ಕಂಪಲ್ಸರಿ ಇಡಲೇಬೇಕು ಮೇಲ್ಗಡೆ, ಅಂದ್ರೆ ಈ ಗೋಡೆಗೆ ಮೇಲ್ಗಡೆ ಟಾಪ್. ಓಕೆನಾ ಸ್ನೇಹಿತರೆ? ದಯವಿಟ್ಟು ಈ ಒಂದು ವಾಯುಮೂಲೆ ಬೆಡ್ರೂಮ್ಗೆ ಖಾಲಿ ಬಿಡಬೇಡಿ. ತುಂಬಾ ಅಂದ್ರೆ ತುಂಬಾನೇ ಅನಾಹುತ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆಗುತ್ತೆ, ಹೃದಯ ರೋಗ ಬರುತ್ತೆ, BP ಬರುತ್ತೆ, ಹೈ BP, ಲೋ BP, ಅಸ್ತಮ, ಉಸಿರಾಟ ತೊಂದರೆ. ಇಂಥ ಮನೆಯಲ್ಲಿ ಹುಟ್ಟೋ ಮಕ್ಕಳು ಸಹ ಉಸಿರಾಟ ತೊಂದರೆ ಆಗುತ್ತೆ. ಇದೆಲ್ಲ ಅಲ್ಲದೆ ಮತ್ತೆ ಕೋರ್ಟ್ ಕೇಸ್ಗೆ ಸಿಗಿ ಬೀಳ್ತೀರಾ. ಓಕೆನಾ ಸ್ನೇಹಿತರೆ? ಯಾವ್ದಾದ್ರು ಯಾವ ರೂಪದಲ್ಲಾಗ್ಲಿ, ಗಂಡ ಹೆಂಡತಿ ವಿಷಯದಲ್ಲಾಗ್ಲಿ, ಗಂಡ ಹೆಂಡತಿ ವಿಷಯದಲ್ಲಿ ಅಂದ್ರೆ ಹೆಂಗೆ ನೋಡಿ, ಈಗ ಇಲ್ಲಿ ವಾಯುಮೂಲೆಯಲ್ಲಿ ಟಾಯ್ಲೆಟ್ ಬಾತ್ರೂಮ್ ಅಟ್ಯಾಚ್ ಇಲ್ಲ ಅನ್ಕೊಳ್ರಿ. ಓಕೆನಾ? ಇಲ್ಲ ಅಂದಾಗ ಏನಾಗುತ್ತೆ, ಇಂಥ ಮನೆಯಲ್ಲಿ ಬಂದ ಸೊಸೆ ಗಂಡನ ಜೊತೆ ಹಾಗೂ ಈ ಮನೆಯಲ್ಲಿ ಅತ್ತೆ ಮಾವನ ಜೊತೆ ಹೊಂದಾಣಿಕೆಯಿಂದ ಇರೋಲ್ಲ. ಯಾಕಂದ್ರೆ ವಾಯುಮೂಲೆ ಏನಿದೆಯಲ್ಲ ಸ್ನೇಹಿತರೆ, ಸಂಬಂಧಗಳನ್ನು ಜೋಡಿಸುವಂತ ದಿಕ್ಕು. ಓಕೆನಾ ಸ್ನೇಹಿತರೆ? ಸಂಬಂಧಗಳನ್ನು ಜೋಡಿಸುವಂತಹ ದಿಕ್ಕು. ಅರ್ಥ ಆಯ್ತಲ್ವಾ? ಅದು ಸಂಬಂಧ ಯಾವುದೇ ಆಗಿರ್ಲಿ, ಅಣ್ಣ ತಮ್ಮ ಆಗಿರ್ಲಿ, ಅಕ್ಕ ತಂಗಿ ಆಗಿರ್ಲಿ, ಅಣ್ಣ ತಂದೆ ಮಕ್ಕಳಾಗಿರ್ಲಿ, ಗಂಡ ಹೆಂಡತಿ ಆಗಿರ್ಲಿ, ಓಕೆನಾ ಸ್ನೇಹಿತರೆ, ಅಣ್ಣ ತಮ್ಮಂದಿರಾಗಿರ್ಲಿ, ಈ ವಾಯುಮೂಲೆ ಈ ಕೆಲಸ ಮಾಡುತ್ತೆ. ಸಂಬಂಧಗಳನ್ನು ಜೋಡಿಸುವ ದಿಕ್ಕು ಮಾಡುತ್ತೆ. ಈಗ ನೋಡಿ, ಸಂಬಂಧಗಳು ಕೆಟ್ಟೋದಾಗೆ ಅಲ್ವಾ ನಾವು ಜಗಳ ಆಡೋದು ಅಥವಾ ವಾದ ವಿವಾದ ಬರೋದು, ಪೊಲೀಸ್ ಸ್ಟೇಷನ್ ಕೇಸ್ ಆಗೋದು, ಕೋರ್ಟ್ ಕಚೇರಿ ಮೆಟ್ಲತ್ತದು, ಹೌದಲ್ವ ಸ್ನೇಹಿತರೆ? ಇಲ್ಲಿ ನೋಡಿ ಈ ರೀತಿ ಇದೆ ನೋಡಿ. ಓಕೆನಾ ಸ್ನೇಹಿತರೆ? ದಯವಿಟ್ಟು ಈ ವಾಯುಮೂಲೆ ಬೆಡ್ರೂಮ್ಗೆ ದಯವಿಟ್ಟು ಖಾಲಿ ಇಡಬೇಡಿ. ನನ್ನ ರಿಕ್ವೆಸ್ಟ್ ಇದು, ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ. ತುಂಬ ಅಂದ್ರೆ ತುಂಬ ಕಷ್ಟ ಅನುಭವಿಸ್ತೀರಾ. ಜಗಳ ನಿಮ್ಮ ಮನೆಗೆ ನಿಮ್ಮ ಮನೆಯಲ್ಲಿ ಜಗಳ ಅಲ್ಲ, ಕೇವಲ ಅಕ್ಕಪಕ್ಕ ಮನೆದವರು ಸಹ, ಅಕ್ಕಪಕ್ಕ ಮನೆಯವರ ಹತ್ರ, ಜನರ ಹತ್ರ ಸಹ ಜಗಳ ಆಗುತ್ತೆ. ಹಾಗಾಗಿ ಇದಕ್ಕೆ ಪರಿಹಾರ ಏನಂದ್ರೆ, ಇಲ್ಲಿ ವಾಯುಮೂಲೆಯಲ್ಲಿ ಟಾಯ್ಲೆಟ್ ಅಟ್ಯಾಚ್ ಬಾತ್ರೂಮ್ ನೀವು ನಿರ್ಮಾಣ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ? ಇದಕ್ಕೆ ಪರಿಹಾರ ಒಂದೇ ಇದೆ, ಏನಂದ್ರೆ ಇಲ್ಲಿ ಒಂದು ಅಟ್ಯಾಚ್ ಲೆಟ್ರಿನ್ ಬಾತ್ರೂಮ್ ಮಾಡ್ಕೊಳ್ಳಿ. ಇಲ್ಲಿ ಮಾಡ್ಕೊಂಡಾಗ ನೆಕ್ಸ್ಟ್ ಪ್ರಿಫರೆನ್ಸ್ ಎಲ್ಲಿ ಮಾಡ್ಕೋಬೇಕು? ನಾವು 8 ಜನ ಇದೀವಿ ಸರ್, ನಾವು ಹೆಂಗೆ ಮಾಡ್ಕೋಬೇಕು? ತುಂಬಾ ಜನ ಇದೀವಿ ನಾವು, ಒಂದು ಬಾತ್ರೂಮ್ ನಮ್ಗೆ ಸಾಲಾಗಲ್ಲ. ಇನ್ನೊಂದು ಟಾಯ್ಲೆಟ್ ಬಾತ್ರೂಮ್ ಬೇಕಂದ್ರೆ ಅಟ್ಯಾಚ್ ಪಶ್ಚಿಮ ದಿಕ್ಕಲ್ಲಿ ಮಾಡ್ಕೊಳ್ಳಿ, ಇಲ್ಲ ದಕ್ಷಿಣ ದಿಕ್ಕಲ್ಲಿ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ? ದಕ್ಷಿಣ ದಿಕ್ಕಲ್ಲಿ ಮಾಡ್ಕೊಳ್ಳಿ ಅಥವಾ ಪಶ್ಚಿಮ ದಿಕ್ಕಲ್ಲಿ ಮಾಡ್ಕೊಳ್ಳಿ. ಮೊದಲ ಸ್ಥಾನ ಫಸ್ಟ್ ಪ್ರೆಫರೆನ್ಸ್ ವಾಸ್ತು ಪ್ರಕಾರ ವಾಯುಮೂಲೆಯಲ್ಲಿ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಇರಲೇಬೇಕು. ಇಲ್ಲಿ ನೀವು ವಾಯುಮೂಲೆಯಲ್ಲಿ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಇಲ್ಲ ಅಂದಾಗ, ನಿರ್ಮಾಣ ಮಾಡಿಕೊಂಡಿಲ್ಲ ಅನ್ಕೊಡ್ರಿ, ಕೇವಲ ಪಶ್ಚಿಮ ಹಾಗೂ ದಕ್ಷಿಣದಲ್ಲಿ ಅಟ್ಯಾಚ್ ಲ್ಯಾಟ್ರಿನ್ ಬಾತ್ರೂಮ್ ಟಾಯ್ಲೆಟ್ ಬಾತ್ರೂಮ್ ನಿರ್ಮಾಣ ಮಾಡ್ಕೊಂಡಿದ್ರ ಅನ್ಕೊಡ್ರಿ, ಆಗ ಇಲ್ಲಿ ಇಲ್ಲ ಅಂದಾಗ ಎಫೆಕ್ಟ್ ಆಗೇ ಆಗುತ್ತೆ ಸ್ನೇಹಿತರೆ. ಹಂಗಾಗಿ ನೀವು ಆ ತಪ್ಪು ಮಾಡಬೇಡಿ, ಯಾರು ಹೇಳಿದ್ರು ಕೇಳಬೇಡಿ. ಓಕೆನಾ ಸ್ನೇಹಿತರೆ? ನೋಡಿ ಸ್ನೇಹಿತರೆ, ವಾಯು ತತ್ವ ಅಂದ್ರೆ ಶರೀರದಲ್ಲಿ ಯಾವ ಭಾಗ ಬರುತ್ತೆ ನೋಡಿ, ಹೊಟ್ಟೆಯಿಂದ ಮೇಲಕ್ಕೆ, ಕುತ್ತಿಗೆಯಿಂದ ಕೆಳಗೆ. ಓಕೆನಾ ಸ್ನೇಹಿತರೆ? ಈ ಒಂದು ಎದೆ ಭಾಗ ಇದೆಯಲ್ವಾ, ಎದೆ ಭಾಗ, ಈ ಒಂದು ಭಾಗ ವಾಯು ತತ್ವಕ್ಕೆ ಲಿಂಕ್ ಇದೆ. ಹಾಗಾಗಿ BP, ಹಾರ್ಟ್ ಅಟ್ಯಾಕ್, ಹೃದಯ ರೋಗ, ಲೋ BP, ಹೈ BP, ಅಸ್ತಮ, ಉಸಿರಾಟ ತೊಂದರೆ. ಉಸಿರಾಟ ನಾವು ಇಲ್ಲೇ ಅಲ್ಲ ಸ್ನೇಹಿತರೆ, ಲಂಗ್ಸ್ ಇರ್ತಾವಲ್ಲ, ಅದೇನಂತಾರೆ ಕನ್ನಡದಲ್ಲಿ ಶ್ವಾಸಕೋಶನ ಏನೋ ಅಂತಾರಲ್ಲ. ಸೊ ನಾವು ಉಸಿರಾಡಕ್ಕೆ ಮೇನ್ ಇದೆ ಅಲ್ವಾ, ಹೌದಲ್ಲ ಸ್ನೇಹಿತರೆ? ಎದೆ ನೋವು, ಚೆಸ್ಟ್ ಪೇನು, ಎದೆ ನೋವು, ಈ ಥರ ಎಲ್ಲ ಸಂಭವ ಇದೆ. ಹಂಗಾಗಿ ಇಲ್ಲೊಂದು ನೀವು
ಟಾಯ್ಲೆಟ್ ಬಾತ್ರೂಮ್ ಅಟ್ಯಾಚ್ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ನಮ್ಮ BMD ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಸಿಂಬಲ್ ಪ್ರೆಸ್ ಮಾಡಿ, ಹಾಗೂ ಆಲ್ ಅಂತ ನೋಟಿಫಿಕೇಶನ್ ಕೂಡ ಪ್ರೆಸ್ ಮಾಡಿ. ನಮಸ್ತೆ.